ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಕೌಡೆಲಿಯಾ ಕ್ರೂಸಸ್ IPO ಮಾರುಕಟ್ಟೆಯಲ್ಲಿ ಸಾಕಷ್ಟು ಟ್ರೆಂಡಿಂಗಲ್ಲಿ ಇದೆ. ಹಾಗಾದರೆ ಈ IPOಗೆ ಅಪ್ಲೈ ಮಾಡಬೇಕಾ ಅಥವಾ ಅವಾಯ್ಡ್ ಮಾಡಬೇಕಾ? ಕಂಪನಿ ಬಿಸ್ನೆಸ್ ಮಾಡೆಲ್, ಫೈನಾನ್ಷಿಯಲ್ ಸ್ಟ್ರೆಂತ್, ರಿಸ್ಕ್ ವ್ಯಾಲ್ಯೂಯೇಷನ್, ಲಿಸ್ಟಿಂಗ್ ಗೇನ್ ಚಾನ್ಸಸ್ ಹಾಗೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಈ IPO ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸರಳ ಕನ್ನಡದಲ್ಲಿ ನೋಡೋಣ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲು ಕಂಪನಿ ಬಗ್ಗೆ ತಿಳಿದುಕೊಳ್ಳೋಣ. ಕೌಡೆಲಿಯಾ ಕ್ರೂಸಸ್ ಭಾರತದಲ್ಲಿರುವ ಒಂದು ಲಕ್ಸುರಿ ಕ್ರೂಸ್ ಕಂಪನಿ, ಅಂದರೆ ಸಮುದ್ರದಲ್ಲಿ ಸಂಚರಿಸುವ ದೊಡ್ಡ ಕ್ರೂಸ್ ಶಿಪ್ ಮೂಲಕ ಜನರಿಗೆ ಪ್ರವಾಸ ಮತ್ತು ಮನೋರಂಜನೆ ಒದಗಿಸುತ್ತದೆ. ಈ ಕ್ರೂಸ್ನಲ್ಲಿ ಹೋಟೆಲ್ ರೂಮ್ಸ್, ಸ್ವಿಮ್ಮಿಂಗ್ ಪೂಲ್, ರೆಸ್ಟೋರೆಂಟ್, ಲೈವ್ ಶೋಸ್, ಕಿಡ್ಸ್ ಪ್ಲೇ ಏರಿಯಾ, ಕ್ಯಾಸಿನೋ, ಶಾಪಿಂಗ್, ಎಂಟರ್ಟೈನ್ಮೆಂಟ್ ಸೇರಿದಂತೆ ಹಲವು ಪ್ರೀಮಿಯಂ ಫೆಸಿಲಿಟೀಸ್ ಇವೆ. ಭಾರತದ ಹಲವು ಪೋರ್ಟ್ಗಳಿಂದ ಕ್ರೂಸ್ ಸರ್ವಿಸ್ ನೀಡುತ್ತಿದೆ. ಭಾರತದಲ್ಲಿ ಕ್ರೂಸ್ ಟೂರಿಸಂ ಇನ್ನೂ ಆರಂಭದ ಹಂತದಲ್ಲಿದೆ, ಅಂದರೆ ಮುಂದಿನ ವರ್ಷಗಳಲ್ಲಿ ಈ ಇಂಡಸ್ಟ್ರಿಗೆ ಗ್ರೋತ್ ಬರುವ ಸಾಧ್ಯತೆ ಹೆಚ್ಚಿದೆ. IPO ಡೀಟೇಲ್ಸ್. ಈಗ IPO ಡೀಟೇಲ್ಸ್ ನೋಡೋಣ. IPO ಓಪನ್ ಆಗೋದು 23 ಜೂನ್ 2026. IPO ಕ್ಲೋಸ್ ಆಗೋದು 25 ಜೂನ್ 2026. ಪ್ರೈಸ್ ಬ್ಯಾಂಡ್ 769 ರಿಂದ 808 ರೂಪಾಯಿ, ಅಂದರೆ ಪ್ರೈಸ್ ಬ್ಯಾಂಡ್ 808 ರೂಪಾಯಿ ಇದೆ. ಲಾಟ್ ಸೈಜ್ 18 ಷೇರುಗಳಿವೆ. ಇಶ್ಯೂ ಸೈಜ್ ಸುಮಾರು 585 ಕೋಟಿ ರೂಪಾಯಿ ಇಶ್ಯೂ ಸೈಜ್ ಇದೆ. ಇಶ್ಯೂ ಸೈಜ್ ಬಂದ್ಬಿಟ್ಟು ಎಲ್ಲ ಫ್ರೆಶ್ ಇಶ್ಯೂ ಆಗಿರುತ್ತದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ಈ IPOಯಲ್ಲಿ ಸಂಗ್ರಹವಾಗುವ ಹಣವನ್ನು ಕಂಪನಿ ತನ್ನ ಬಿಸ್ನೆಸ್ ಎಕ್ಸ್ಪೆನ್ಷನ್, ಶಿಪ್ ಲೀಸ್ ಪೇಮೆಂಟ್ಸ್ ಮತ್ತು ಗ್ರೋತ್ಗೆ ಬಳಸಲಿದೆ. ಈಗ ಕಂಪನಿಯ ಸ್ಟ್ರೆಂತ್ ಬಗ್ಗೆ ನೋಡೋಣ. ಭಾರತದಲ್ಲಿ ಕ್ರೂಸ್ ಬಿಸ್ನೆಸ್ನಲ್ಲಿ ಪ್ರಮುಖ ಬ್ರ್ಯಾಂಡ್ ಆಗಿದೆ. ಇಂಡಿಯನ್ ಕ್ರೂಸ್ ಇಂಡಸ್ಟ್ರಿ ಇನ್ನೂ ಡೆವಲಪ್ಮೆಂಟಿಂಗ್ ಸ್ಟೇಜ್ನಲ್ಲಿದೆ. ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಈ ಕ್ಷೇತ್ರ ವೇಗವಾಗಿ ಬೆಳೆಯುವ ಸಾಧ್ಯತೆ ಇದೆ. ಪೀಪಲ್ ಸ್ಪೆಂಡಿಂಗ್ ಪವರ್ ಹೆಚ್ಚಾಗುತ್ತಿರುವುದರಿಂದ ಲಕ್ಸುರಿ ಟೂರಿಸಂ ಕೂಡ ಬೆಳೆಯುತ್ತಿದೆ. ಇದರಿಂದ ಕ್ರೂಸ್ ಬಿಸ್ನೆಸ್ಗೂ ಲಾಭವಾಗಬಹುದು. IPO ಮೂಲಕ ಬಂದ ಹಣವನ್ನು ಎಕ್ಸ್ಪೆನ್ಷನ್ಗೆ ಬಳಸುತ್ತಿರುವುದು ಪಾಸಿಟಿವ್ ಪಾಯಿಂಟ್. ಇದೀಗ ರಿಸ್ಕ್ ಬಗ್ಗೆ ತಿಳಿದುಕೊಳ್ಳೋಣ. ಯಾವ IPO ಬಂದರೂ ರಿಸ್ಕ್ ಇಲ್ಲದೆ ಇರುವುದಿಲ್ಲ. ಈ ಬಿಸ್ನೆಸ್ ಸಂಪೂರ್ಣ ಟೂರಿಸಂ ಮೇಲೆ ಅವಲಂಬಿತವಾಗಿದೆ. ಯಾವುದೇ ಪ್ಯಾಂಡಮಿಕ್, ವಾರ್, ಎಕನಾಮಿಕ್ ಸ್ಲೋಡೌನ್ ಬಂದರೆ ಟ್ರಾವೆಲ್ ಕಡಿಮೆ ಮಾಡಬಹುದು. ಕ್ರೂಸ್ ಬಿಸ್ನೆಸ್ ನಡೆಸಲು ಆಪರೇಟಿಂಗ್ ಕಾಸ್ಟ್ ತುಂಬ ಹೆಚ್ಚು. ಫ್ಯೂಯಲ್ ಕಾಸ್ಟ್, ಸ್ಟಾಫ್ ಸ್ಯಾಲರಿ, ಶಿಪ್ ಮೇಂಟೆನೆನ್ಸ್ ಎಲ್ಲವೂ ಹೈ ಕಾಸ್ಟ್. ಕಂಪನಿ ಮೇಲೆ ಡೆಬ್ಟ್ ಕೂಡ ಇದೆ. ಡೆಬ್ಟ್ ಹೆಚ್ಚಾದರೆ ಫ್ಯೂಚರ್ ಪ್ರಾಫಿಟ್ ಮೇಲೆ ಒತ್ತಡ ಬರಬಹುದು. IPO ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಎನ್ನುವ ಅಭಿಪ್ರಾಯವಿದೆ. ಈಗ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. ಕಂಪನಿ ರೆವೆನ್ಯೂ ಕಳೆದ ಕೆಲವು ವರ್ಷಗಳಲ್ಲಿ ಗ್ರೋತ್ ತೋರಿಸಿದೆ, ಆದರೆ ಪ್ರಾಫಿಟ್ ಕನ್ಸಿಸ್ಟೆನ್ಸಿ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ. ಅಂದರೆ ರೆವೆನ್ಯೂ ಹೆಚ್ಚಾಗಬೇಕಾಗಿದೆ, ಆದರೆ ಸಸ್ಟೈನೇಬಲ್ ಪ್ರಾಫಿಟಬಿಲಿಟಿ ಕಡೆ ಇನ್ನೂ ಕಂಪನಿ ಕೆಲಸ ಮಾಡಬೇಕಿದೆ. ಈಗ ಎಲ್ಲರಿಗಿರುವ ಪ್ರಶ್ನೆ, ಲಿಸ್ಟಿಂಗ್ ಗೇನ್ ಸಿಗುತ್ತದೆಯಾ? ಇದಕ್ಕೆ ಒಂದೇ ಉತ್ತರ: ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ದರೆ, IPO ಓವರ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಿದ್ದರೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪಾಸಿಟಿವ್ ಇದ್ದರೆ ಲಿಸ್ಟಿಂಗ್ ಗೇನ್ ಸಿಗುವ ಚಾನ್ಸಸ್ ಇರುತ್ತವೆ. ಆದರೆ IPO ಅಂದರೆ ಗ್ಯಾರಂಟಿಡ್ ಪ್ರಾಫಿಟ್ ಅಲ್ಲ. ಮಾರ್ಕೆಟ್ ಕಂಡೀಷನ್ ಯಾವಾಗ ಬೇಕಾದರೂ ಬದಲಾಗಬಹುದು. ಕೊನೆಯದಾಗಿ, ಇಂಡಸ್ಟ್ರಿ ಫ್ಯೂಚರ್ ಗ್ರೋತ್ ಇದೆ, ಡೆಪ್ಟ್ ಗಮನಿಸಬೇಕು, ವ್ಯಾಲ್ಯೂಷನ್ ಸ್ವಲ್ಪ ದುಬಾರಿ ಅನಿಸ್ಬೋದು. ಲಿಸ್ಟಿಂಗ್ ಏನು ಉದ್ದೇಶ ಇದ್ದರೆ ಅಪ್ಲೈ ಮಾಡಬಹುದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವವರು ಕಂಪನಿ ರಿಸಲ್ಟ್, ಡೆಪ್ಟ್ ಮತ್ತು ಫ್ಯೂಚರ್ ಗ್ರೋತ್ ಅನ್ನು ಗಮನಿಸಿ ನಿರ್ಧಾರ ಮಾಡೋದು ಉತ್ತಮ. ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ. ಇದು ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. IPOಗೆ ಅಪ್ಲೈ ಮಾಡುವ ಮೊದಲು DRHP, RHP ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಪಡೆದು ಹೂಡಿಕೆ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.